Watch India's largest kids library only on Jio Hotstar. Download the app now. ಏನಾಯ್ತು ಮಗು? ಯಾಕಪ್ಪ ಅಳ್ತಾ ಇದೀಯಾ? ಅಂಕಲ್, ನಾನು ಓದ್ಬೇಕು ಅಂತ ಅನ್ಕೋತೀನಿ, ಆದ್ರೆ ನನ್ನ ಹತ್ರ ಸ್ಕೂಲ್ಗೆ ಫೀಸ್ ಕೊಡೋದು ದುಡ್ಡಿಲ್ಲ. ಅಯ್ಯೋ, ಅಳ್ಬೇಡ ಮಗು, ಅಳ್ಬೇಡ. ನೀನು ಓದ್ತೀಯ, ನಾನು ಓದಿಸ್ತೀನಿ. ನಾನು ನಿನಗೆ ಖಂಡಿತವಾಗ್ಲೂ ಓದಿಸ್ತೀನಿ. ಹೇಳಪ್ಪ, ಎಷ್ಟು ದುಡ್ಡು ಬೇಕು ಫೀಸ್ಗೆ? ಹೇಳ್ಮರಿ. ಅಂಕಲ್, ಅದೇನಿಲ್ಲ, ಅದು ಬರೀ 20,000. 20,000? ಸ್ಕೂಲ್ ಫೀಸು 20,000? ಅಂಕಲ್, ಹೆದರ್ಕೋಬೇಡಿ, ಇದು ಪೂರ್ತಿ ವರ್ಷದ ಫೀಸು. ಕೊಡಕ್ ಆಗೋದಿಲ್ವಾ? ಹಾಗಾದ್ರೆ ಸ್ಕೂಲಿಂದ ತೆಗ್ದಾಕ್ಬಿಡ್ತಾರೆ. ಅಂಕಲ್, ನಿಮ್ಗೆ ನನ್ಗೆ ಸಹಾಯ ಮಾಡ್ಬೇಕು ಅನಿಸ್ತಾ ಇಲ್ವಾ? ನಾನು ಡಾಕ್ಟರ್, ಇಂಜಿನಿಯರ್, ಪೈಲಟ್ ಆಗ್ಬೇಕು ಅನ್ಕೊಂತ ಇದ್ದೀನಿ. ಏನು? ಡಾಕ್ಟರ್, ಇಂಜಿನಿಯರ್, ಪೈಲಟ್? ಮಗು, ಇಷ್ಟೆಲ್ಲಾನು ಒಂದೇ ಸರಿ ಯಾಕೆ ಮಾಡ್ಬೇಕು ಅಂತ ಇದೀಯಾ? ಅಂಕಲ್, ನಾನು ಆಗ್ತೀನಿ, ನನಗೆ ಪೂರ್ತಿ ವಿಶ್ವಾಸ ಇದೆ. ನಾನು ಒಂದೇ ಸರಿಗೆ ಎಲ್ಲಾನು ಆಗೋಗ್ಬಿಡ್ತೀನಿ. ಆಮೇಲೆ ನಾನು ಎಲ್ಲಾ ದುಡ್ಡನ್ನು ವಾಪಸ್ ಕೊಡ್ತೀನಿ. ಮಗು ಮಗು ಅಳ್ಬೇಡ, ಮಗು ಅಳ್ಬೇಡ, ನೀ ಚಿಂತೆ ಮಾಡಬೇಡ ಮಗು. ನಾನು ನಿನಗೆ ಹಣದ ವ್ಯವಸ್ಥೆ ಮಾಡ್ತೀನಿ, ನೀ ಅಳ್ಬೇಡ. ಈಗಲೇ ತಗೊಂಡ್ಬರ್ತೀನಿ ಇರು. ಎಲ್ಲಿದೆ? ಇಲ್ಲಿದೆ. ಮತ್ತೆ ಇನ್ನೆಲ್ಲಿದೆ? ಇಲ್ಲಿದೆ. ಓಕೆ ಓಕೆ ಓಕೆ. ಇಲ್ಲೂ ಸ್ವಲ್ಪ ಇದೆ. ಮತ್ತೆ ಇಲ್ಲೆಲ್ಲ ಇಟ್ಟಿದ್ದೆ. ಇಲ್ಲಿ ತಗೊಳ್ತೀನಿ. ತಗೋ ಮಗು, ತಗೋ ದುಡ್ಡು ತಗೋ ಮಗು. ನೀನು ಈಗ ಫೀಸ್ ಕಟ್ಬಿಡು, ಚೆನ್ನಾಗಿ ಓದು, ಬರೀ. ಥ್ಯಾಂಕ್ ಯು ಅಂಕಲ್, ಎಷ್ಟು ಒಳ್ಳೆಯವರು. ಅಂಕಲ್, ಹಗ್ ಮಾಡ್ಕೊಳ್ಳಿ ಅಂಕಲ್, ಪ್ಲೀಸ್. ಥ್ಯಾಂಕ್ ಯು ಅಂಕಲ್. ನಾನು ಹೀಗೆ ಎತ್ಕೊಂಡು ಸ್ವಲ್ಪ ದೂರ ತನಕ ನಡ್ಕೊಂಡೋಗಿ ನೀವು ಎತ್ಕೊಂಡೋಗೋದು ನನಗೆ ತುಂಬಾ ಚೆನ್ನಾಗಿ ಅನ್ಸುತ್ತೆ. ಯಾವ್ದ ಮಗು ಎತ್ಕೊಂಬರಕತ್ತಿ ಹಂಗ? ತುಂಬಾ ಒಳ್ಳೆ ಮಗು ಇದು. ಟೀ ಅಣ್ಣ, ಇದಕ್ಕೆ ಗರ್ಮ ಗರ್ಮ ಸಮಸ್ಯೆ ಕೊಡೋಣ. ಆಯ್ತು ಬಾ, ಹೀಗೆ ತರ್ತೀನಿ. ಅರೆ ಮೋಟು, ಮನೇಲಿ ದುಡ್ಡು ಇಟ್ಟಿದ್ನಲ್ಲ, ಆ ದುಡ್ಡುಗಳೆಲ್ಲ ಎಲ್ಲೋ ಆಯ್ತಾ? ಕಾಣಿಸ್ತಾ ಇಲ್ಲ. ಅರೆ ಆ ದುಡ್ಡುಗಳ ಅದನ್ನ ನಾನು ಒಂದು ಹುಡುಗನಿಗೆ ಸಹಾಯ ಮಾಡ್ದೆ ಕಣೋ, ಫೀಸ್ ಕಟ್ಟೋದಿಕ್ಕೆ. ಹುಡುಗನ್ ಸಹಾಯ ಮಾಡಿದ್ಯಾ? ಆ ದುಡ್ಡನ್ನ ನಾನು ಸಕ್ಕರೆ ಡಬ್ಬದಲ್ಲಿ ಮತ್ತೆ ಅಕ್ಕಿ ಡಬ್ಬದಲ್ಲಿ ಮುಚ್ಚಿಟ್ಟಿದ್ದೆ ಕಣ. ನೀನ ಹುಡುಗನ್ ಕೊಡ್ಬೇಕು ಅಂತ ಆಕಾಶದ ಬಿಡ್ದಂಗೆ ಎತ್ಕೊಂಡಾಗಿದೆಯಲ್ಲ. ಒಂದ್ ನಿಮಿಷ ಪತ್ಲು, ಫೋನ್ ಬರ್ತಾ ಇದೆ. ಐವತ್ತು ಎಲ್ಲಿದ್ಯೋ? ಬೇಗ ಬಾ. ಸರಿ ಸರ್, ಈಗಲೇ ಬಂದೆ. ಪತ್ಲು ನಡಿಯೋ, ಸಿಂಗಲ್ ಸರ್ ಕರಿತೀರ. ಮಾರು ಬರ್ತೀನಿ. ಅಯ್ಯೋ ಮಗು, ಈಗೇನಾಯ್ತು? ನನಗೆ ಸ್ಕೂಲ್ ಫೀಸ್ ಬೇಕಾಗಿತ್ತು, 20,000 ರೂಪಾಯಿ. ಅರೆ ಮಗು, ಸ್ವಲ್ಪ ಹೊತ್ತಲ್ಲ ನಿಂಗೆ ದುಡ್ಡು ಕೊಟ್ಟಲ್ಲೋ, ಫೀಸ್ ಕಟ್ಬೇಕು ಸ್ಕೂಲ್ಗೆ ಅನ್ಬಿಟ್ಟು. ಮತ್ತೆ ನೀನು 20,000 ರೂಪಾಯಿ ಕಟ್ಟಿದ್ಯಲ್ಲ, ಮರ್ತ್ಬಿಟ್ಯಾ? ಅದ್ ನಾನೇ ಕಣೋ, ನಾನೇ ಕೊಟ್ಟಿದ್ದು. ಮೋಟು ಅಂಕಲ್, ನನ್ನ ತಪ್ಕೊಳ್ಳಿ ಪ್ಲೀಸ್. ಅರೆ ನಾನ್ಯಾಕೋ ಎತ್ಕೊಳ್ಳಿ? ಹೇಳ್ತೀನಿ ಅಂಕಲ್, ಅದ್ರ ಮೊದಲೇ ಎತ್ಕೊಳ್ಳಿ ನನ್ನ. ಥ್ಯಾಂಕ್ ಯು ಅಂಕಲ್. ನೀವು ಅವಾಗ ನನ್ಗೆ 20,000 ಕೊಟ್ಟಿದ್ರಲ್ಲ, ಅದು ನಮ್ಮಮ್ಮನ ಆಪರೇಷನ್ಗೆ ಔಷಧಿಗೆ ಖರ್ಚಾಗಿ ಹೋಗಿದೆ. ನಾನು ಸ್ಕೂಲ್ ಫೀಸ್ ಕೊಡಕ್ಕಾಗ್ಲಿಲ್ಲ, ಯಾಕಂದ್ರೆ ನಮ್ಮಮ್ಮಗೆ ತುಂಬಾ ಹುಷಾರಿಲ್ಲ. ಅಳ್ಬೇಡ ಮಗು, ಅಳ್ಬೇಡ, ಯೋಚನೆ ಮಾಡಬೇಡ. ನೀ ಇಲ್ಲೇ ಇರು, ಸ್ಕೂಲ್ ಫೀಸ್ಗೆ ಅರೇಂಜ್ ಮಾಡ್ಕೊಂಡ್ ಬರ್ತೀನಿ. ಇಲ್ಲೇ ಇರಪ್ಪ. ಎಲ್ಲ ಹೋಗ್ಬಿಟ್ಟಿದ್ದೆ ಎಷ್ಟೊತ್ತಕ್ಕ? ಏನ್ ಮಾಡ್ಲಿ ಪತ್ಲು, ಆ ಹುಡುಗ ನಂಗೆ ಮತ್ತೆ ಸಿಕ್ಕೊಂಡಿದ್ದ. ಅವನಿಗೆ ಇನ್ನೂ 20,000 ರೂಪಾಯಿ ಬೇಕಂತ ಕಣ. ಆಗ್ಲೇ ಒಂದ್ಸಲಿ ಕೊಟ್ಟಿದ್ದೆಲ್ಲ, ಮತ್ತೆ ಯಾಕೆ ಕೊಡ್ಬೇಕಂತ? ಅವ್ರ ತಾಯಿಗೆ 20,000 ರೂಪಾಯಿನೋ ಆಪರೇಷನ್ಗೆ ಅಂತ ಖರ್ಚು ಹೋಗ್ಬಿಡ್ತದ ಕಣ. ಫೀಸ್ ಕಟ್ಟಕ್ಕೆ ಈಗ ಮತ್ತೆ 20,000 ರೂಪಾಯಿ ಬೇಕೇ ಬೇಕಂತೆ. ಪಾಪ ತುಂಬಾ ಇಷ್ಟ ಆಯ್ತಾ ಕಣ. ಚಿಂಗಲ್ ಸರ್, ನಿಮ್ಮ ಹತ್ರ 20,000 ರೂಪಾಯಿ ಇದೆಯಾ ಸರ್? ಅಯ್ಯಪ್ಪ, 20,000? ನನಗೆ ಅಷ್ಟೊಂದು ಸಂಬಳ ಎಲ್ಲಿ ಬರುತ್ತೆ? ಚಿಕ್ಕಪ್ ಸರ್ ಪ್ಲೀಸ್, ಒಬ್ಬ ಬಡ ಹುಡುಗನ ಫ್ಯೂಚರ್ ಬಗ್ಗೆ ಯೋಚನೆ ಮಾಡಿ ಸರ್.
ಆ ಹುಡುಗ ಡಾಕ್ಟರು ಇಂಜಿನಿಯರು ಪೈಲಟ್ ಆಗ್ಬೇಕು ಅಂತ ಆಸೆ ಪಡ್ತಾ ಇದ್ದಾನೆ ಸರ್. ಅಯ್ಯಮ್ಮ ಎಷ್ಟು ಮಕ್ಕಳಿದ್ದಾರೆ? ಒಬ್ಬನೇ ಒಬ್ಬ ಸರ್. ಅಯ್ಯಮ್ಮ ಮೂರ್ ಒಟ್ಟಿಗೆ ಹೆಂಗಾಗ್ತಾರಂತೆ? ಚಿಂಗಮ್ ಸರ್ ಪ್ಲೀಸ್ ಏನೋ ಮಾತಾಡಿ ಸರ್, ಹಣ ಕೊಡಿ ಸರ್ ಪ್ಲೀಸ್ ಬೇಗ ಸರ್. ಥ್ಯಾಂಕ್ ಯು ಚಿಂಗಮ್ ಸರ್. ನಾನು ಈಗಲೇ ಮಗುಗೆ ಹೋಗಿ ಕೊಟ್ಬಂದ್ಬಿಡ್ತೀನಿ. ಬೇಗ ಬರ್ತೀನಿ ತಡಿ. ಮಗು ಓ ನನ್ನ ದೇವರೇ, ನೀನ್ ಮೋಟುಗ್ ಸಹಾಯ ಮಾಡಿದ್ರೆ ಮೋಟು ಅಂಕಲ್ ನನಗ್ ಸಹಾಯ ಮಾಡ್ತಾರೆ. ಅವರು ತುಂಬಾ ಒಳ್ಳೆ ವ್ಯಕ್ತಿ ಇದ್ದಾರೆ. ಅಳ್ಬೇಡ ಮಗು, ಅಳ್ಬೇಡ ಕಣೋ, ಧೈರ್ಯವಾಗಿರ್ಬೇಕು. ಇಲ್ಲ ನೋಡು ನಿನ್ 20,000 ರೂಪಾಯಿ. ಮಗು ನಾನು ಇದುವರೆಗೂ ನಿನ್ ಹೆಸರೇ ಕೇಳಿಲ್ವಲ್ಲ, ಏನಪ್ಪ ನಿನ್ ಹೆಸರು? ಅಂಕಲ್ ನನ್ನ ಹೆಸರು ಜಾನಿ ಇದೆ ಜಾನಿ. ಅಂಕಲ್ ನಮ್ಮಮ್ಮ ನಿಮ್ಮನ್ನ ಭೇಟಿ ಮಾಡ್ಬೇಕು ಅನ್ಕೊಂಡಿದ್ದಾರೆ. ಓಕೆ ಮಗು, ಓಕೆಪ್ಪ, ಬಾ ಹೋಗೋಣ ಬಾ. ಅಯ್ಯ ಮೋಟು, ನಾವು ಬರ್ತೀವಿ ಕಣ ನಿನ್ ಜೊತೆ. ಪಾಪ ಅವ್ರ ಅಮ್ಮನ್ ನೋಡೋಣ ಹೆಂಗಿದ್ದಾರೆ ಅಂತ. ನಡೀರಿ. ಅವ್ರು ಬರ್ತಾ ಇದ್ದಾರೆ, ನಡಿ. ಮಮ್ಮಿ ಇಲ್ಲಿ ನೋಡು, ಮೋಟು ಅಂಕಲ್ ಬಂದಿದ್ದಾರೆ. ಇವರೇ ನನಗ್ ಸಹಾಯ ಮಾಡಿದ್ದು, ಮತ್ತೆ ನಿನಗೂ ಸಹಾಯ ಮಾಡಿದ್ದು. ಇಲ್ಲಿ ನೋಡು, 20,000 ಮತ್ತೆ ಕೊಟ್ಟಿದ್ದಾರೆ ನನ್ನ ಸ್ಕೂಲ್ ಫೀಸ್ಗೋಸ್ಕರ. ಈ ದುಡ್ಡಿಂದ ನೀನು ಓದು ಪೂರ್ತಿ ಆಗಲ್ಲ. ಈ 20,000 ನಿಮ್ಮ ಅಕ್ಕನ ಮದ್ವೆಗಂತ ಎತ್ತಿಡೋಣ. ತಗೋ ಮಗಳೇ, ನಿನ್ನ ಮದುವೆಗೋಸ್ಕರ 20,000 ರೂಪಾಯಿ. ಪಾಪ ಈ ಮಗು ಇನ್ನಂಗ್ ಓದುತ್ತೆ. ನೀವು ಇದೀರಲ್ವಾ, ನೀವು ಕೊಡಕ್ಕಾಗೋದಿಲ್ವಾ ಇನ್ನೂ 20,000 ರೂಪಾಯಿನ? ಆಹಾ, ಆಗುತ್ತೆ, ಖಂಡಿತವಾಗ್ಲೂ ಆಗುತ್ತೆ. ನಾನು ಹೋಗ್ತೀನಿ. ನಾನು ಇದಕ್ಕೋಸ್ಕರ ಮತ್ತೆ ದುಡ್ಡು ತಗೊಂಡು ಬಂದೇ ಬರ್ತೀನಿ. ಮೋಟು ಏನೋ ಗಡ್ಬಡಿದೆ ಕಣ, ಅವರೆಲ್ಲ ನಿನ್ನನ್ನು ಯಾಮಾರಿಸ್ತಾ ಇದ್ದಾರೆ ಕಣ. ಇಷ್ಟೊಂದು ದುಃಖವಾದ ವಿಷಯ ಕೇಳ್ಬಿಟ್ಟು ನಿನ್ಗೆ ಅನುಮಾನ ಬರ್ತಾ ಇದೆಯಲ್ಲೋ, ಏನೋ ಗಡ್ಬಡಿದೆ ಅಂತೀಯಲ್ಲೋ. ಮೋಟು ನನ್ಗೆ ಅನುಮಾನ ಇದೆ ಕಣ. ನನ್ನ ಮಾತು ಕೇಳು. ಆ ಕುಳ್ಳಿಗೆ ಇದ್ನಲ್ಲ ಹುಡುಗ, ಅವನು ಜಾನ್ ತರ ಕಾಣ್ತಾನೆ ಕಣ. ಕುಳ್ಳ ಜಾನು. ಅಯ್ಯೋ ಹುಡುಗ ನಿನಗೆ ಜಾನ್ ತರ ಕಾಣ್ತಾನೇನೋ? ಪತ್ಲು ಯೋಚನೆ ಮಾಡೋ. ಪಾಪ ಹುಡುಗನಿಗೆ ದಾಡಿ ಮೀಸೆ ಎಲ್ಲೋ ಇತ್ತು. ಅಯ್ಯಮ್ಮ ಆ ಹುಡುಗ ಖಂಡಿತವಾಗ್ಲೂ ಮಗು ತರ ಮಾಸ್ಕ್ ಹಾಕೊಂಡ್ಬಿಟ್ಟಿರ್ತಾರೆ ಅನ್ಸುತ್ತೆ. ಅಯ್ಯೋ ಅನ್ಸೋದೇ ಇಲ್ವಾ ಸರ್? ನನಗಂತೂ ಖಾಲಿ ಹೋಟೆಲ್ ತಲೆ ಓಡೋದೇ ಇಲ್ಲ. ಪತ್ಲು ಏನಾದ್ರೂ ಐಡಿಯಾ ಕೊಡೋ ಪ್ಲೀಸ್. ಐಡಿಯಾ ಇಲ್ಲಿ ಕೇಳ. ನನಗೋಸ್ಕರ 20,000 ರೂಪಾಯಿ ತಗೊಂಡ್ ಬಂದ್ರ ನೀವು? ಮಗು ಖಂಡಿತವಾಗ್ಲೂ ತಂದಿದ್ದೀನಿ. ಅಮ್ಮವ್ರೆ, ತಮ್ಮ ಆರೋಗ್ಯ ಹೇಗಿದೆ? ಹುಷಾರಾಗಿದೆ. ಇವಾಗ ಆಪರೇಷನ್ ಆಗ್ಬೇಕಾಗಿದೆ ಅಲ್ಲ, ಅದಕ್ಕೋಸ್ಕರ 20,000 ರೂಪಾಯಿ ಇಸ್ಕೊಂಡಿದ್ವಿ ನಾವು. ಅರೇ ಇವಾಗ ನಿಮ್ಮ ಆಪರೇಷನ್ ಫ್ರೀ ಆಗಿ ಮಾಡಿಸ್ತೀನಿ ನಾನು. ಡಾಕ್ಟರ್ ಜಟ್ಕ, ಪಾಪ ಈ ಅಮ್ಮಂಗೆ ಆಪರೇಷನ್ ಮಾಡೋಣ. ಬಿಟ್ಟು ನನ್ನ ಗೆಳೆಯ ಈಗಲೇ ಶುರು ಹೊತ್ಕೊಂಡಿ ಗೆಳೆಯ. ನಿಮಗೆ 20,000 ರೂಪಾಯಿ ಅವಶ್ಯಕತೆ ಇಲ್ಲ ಅನ್ಸುತ್ತೆ. ತಮ್ಮನ್ನ ಮದುವೆ ಮಾಡ್ಕೊಳಕ್ಕೆ ನಮ್ ಚಿಂಗಮ್ ಸರ್ ರೆಡಿಯಾಗಿ ನಿಂತಿದ್ದಾರೆ. ತಮ್ಮ ಮದುವೆಯಿಂದ ಹಿಡಿದು ಎಲ್ಲ ಜವಾಬ್ದಾರಿ ಪಾಪ ಅವರೇ ತಗೊಂಡ್ಬಿಡ್ತಾರೆ. ಅಮ್ಮವ್ರೆ, ತಮ್ಮನ್ನ ಈಗ್ಲೇ ಅವ್ರ ಮದುವೆ ಮಾಡ್ಕೊಂಡ್ಬಿಡ್ತಾರೆ. ಅಮ್ಮ ಈ ಅಪ್ಪ ಮದುವೆ ಅಂತ ನಾನ್ ಮತ್ತೆ ಮದುವೆ ಮಾತಲ್ಲ. ಮಾಡ್ಕೊಳ್ಳೇಬೇಕು. 20,000 ರೂಪಾಯಿ ಉಳಿಸ್ಬೇಕಲ್ಲ. ಡಾಕ್ಟರ್ ಜಟ್ಕಣ್ಣ ಏನ್ ನೋಡ್ತಿದ್ದೀರಾ? ಪಾಪ ಅಮ್ಮ ಅವ್ರಿಗೆ ಆಪರೇಷನ್ ಶುರು ಹೊಸ್ಕೊಂಡ್ಬಿಡಿ ಬೇಗ. ಓಕೆನಾ? ಚಾಕು ತಗೋತೀನಿ. ಡಾಕ್ಟರ್ ಸಾಹಬ್, ಇದು ಯಾಕೋಸ್ಕರ? ಏನಪ್ಪ ನನ್ನ ಗೆಳೆಯ, ಸಾರಿ ಅಮ್ಮವ್ರೆ, ಈ ಚಿಕ್ಕರ್ಗಸಿಂದ ನೀನು ಹೊಟ್ಟೆನ ಆಪರೇಷನ್ ಮಾಡ್ತೀನಪ್ಪ. ಕೊಯ್ತೀನಿ, ಚೆನ್ನಾಗಿ ಕೊಯ್ದಾಕ್ತೀನಿ. ಆಮೇಲೆ ಹೊಟ್ಟೆ ಒಳಗಡೆ ಕರುಳು ಚಾಕಡೆ ಎಲ್ಲ ಆಚೆ ಬಿಡ್ಬಿಡಕಪ್ಪ. ರೆಡಿನಾ? ಅರೆ ಡಾಕ್ಟರ್ ಸಾಹೇಬ್ರೆ, ಒಳಗಿರೋ ಜೀವ ಕೂಡ ಹೊರಗಾಕ್ಬಿಡ್ತೀರೇನು? ಇಲ್ಲಮ್ಮ, ಖಂಡಿತವಾಗಿಲ್ಲ. ನಮ್ಮ ಅಪ್ರಾಣಾಗ್ಲು ನಾ ಇದುವರೆಗೂ ನಾನು ಕೊಯ್ದಿರೋ ಯಾವ ಪೇಷಂಟ್ಗಳು ಬದುಕುಳ್ದೇ ಇಲ್ಲ ಕಣಮ್ಮ. ಯಾರು ಬದುಕೇ ಇಲ್ವಾ? ಹಂಗಂದ್ರೆ ಅಲ್ಲಮ್ಮ ತಾಯಿ, ನಾನು ಹೇಳಿದ್ದು ಹಂಗಲ್ಲಮ್ಮ. ನಾನು ಇದುವರೆಗೂ ಯಾವ ಪೇಷಂಟ್ ಕಾಯಿಲೆನು ಕಂಡಿಡ್ದಿಲ್ಲಮ್ಮ. ಕಂಡಿಡ್ದಿರೋದು ನನಗೆ ಗರ್ಗಸ ಕಣಮ್ಮ. ನೀನು ಕಣ್ಣು ಮುಚ್ಕೊಂಡು ಆರಾಮಾಗಿ ಮಲ್ಕೋ ತಾಯಿ. ಈಗ ಆಪರೇಷನ್ ಶುರು ಹಚ್ಕೊಳ್ತೀನಿ ಕತ್ರಿಯಿಂದ, ಆಮೇಲೆ ಗರ್ಗಸ. ಅರೆ ಚಮತ್ಕಾರ ಆಗೋಗಿದೆ. ಚಮತ್ಕಾರ ಮಾಡಿದ್ರಿ ನೀವು. ನಾನ್ ಸರಿ ಹೋಗ್ಬಿಟ್ಟೆ. ಮಗುಗೆ ಪಾಠ ನಾನು ಹೇಳ್ಕೊಳ್ತೀನಿ ಕಣ. ನಾನು ಇದಕ್ಕೆ ಡಾಕ್ಟ್ರು, ಪೈಲಟ್, ಇಂಜಿನಿಯರ್ ಎಲ್ಲ ಒಟ್ಟಿಗೆ ಮಾಡಕ್ ಬಿಡ್ತೀನಿ. ಈಗ ಹೇಳ್ಕೊಡ್ಲ ಮಗು, ನಿಂಗೆ ಏನೇನ್ ಬರುತ್ತೆ ಅಂತ ಒಂದೊಂದಾಗಿ ಹೇಳಪ್ಪ. ನನಗೆ ಏನೂ ಬರೋದಿಲ್ಲ. ನಿಂಗೇನು ಬರಲ್ವಾ? ಬಾ, ಹಿಂದ್ಗಡೆ 4 ಬಾಟ್ರೆ ಎಲ್ಲ ತಾನಾಗೇ ಬರುತ್ತೆ. ಕಾಪಾಡಿ
ಇವ್ರ ಪತ್ನು ಟೀಚರ್ ಅಂತಪ್ಪ ಬಹಳ ಸ್ಟ್ರಿಕ್ಟ್. ನಾನು ಇವ್ರಿಗೆ ಹೊಡಿಬೇಡ ಅಂತ ಹೇಳಿದ್ರೆ ಬಹಳ ಬೇಜಾರ್ ಮಾಡ್ಕೊಂಡ್ಬಿಡ್ತಾರೆ. ನೀನ್ ಆದಷ್ಟು ಬೇಗ ಡಾಕ್ಟರ್, ಇಂಜಿನಿಯರ್, ಪೈಲಟ್ ಎಲ್ಲ ಆಗ್ತೀಯಪ್ಪ. ಬೇಗ ಆಗ್ಬಿಡ್ತೀಯ. ಓಕೆ ಮಗಿ, ಈ ಮಗುನ ರೂಮ್ ಒಳಗಡೆ ಕರ್ಕೊಂಡೋಗಿ ಇನ್ನೂ ಚೆನ್ನಾಗಿ ಹೇಳ್ಕೊಡ್ತೀನಿ. ನನಗೆ ಓದೋದಕ್ಕೆ ಇಷ್ಟ ಇಲ್ಲ, ನನಗೆ ಓದೋದಕ್ಕೆ ಇಷ್ಟ ಇಲ್ಲ. ನಾವಿಬ್ರು ಈಗ ಮದ್ವೆ ಆಗ್ಬಿಡೋಣ. ಬದು ನಮ್ಮ ಮದುವೆ ಮಾತಲ್ಲ. ಅರೆ ಜಾನ್ ಸಿಸ್ಟರ್ ನಿಂತ್ಕೊಳ್ಳಿ. ಮದುವೆ ಇತ್ತೋ ಇಲ್ಲ. ಅಯ್ಯೋ ತಾಯಿ, ಅವ್ರು ನಿನ್ನ ಮದುವೆ ಮಾಡ್ಕೊಳ್ಳೋದು ಇಲ್ಲ. ಈ ನಾಟಕ ಡವ್ ಎಲ್ಲ ಬಿಟ್ಬಿಡಪ್ಪ. ಮಗು ಜಾನೆ, ನಿನ್ನ ನಿಜವಾದ ಫೇಸ್ ಕಟ್ ತೋರ್ಸಪ್ಪ. ನನಗೆ ಏನು ಬೇಡ, 20,000 ಬೇಡ, ನನ್ಗೇನು ಆಗೋದಿಲ್ಲ. ನನಗೆ ಯಾವ್ದು ಬೇಕಾಗೇ ಇಲ್ಲ. ನಾನು ಹೆಂಗಿದ್ದೀನೋ ಹಂಗೆ ಇದ್ದು ಬಿಡ್ತೀನಿ. ಚಿಂಗನ್ ಸರ್ರನ್ನ ಹೇಳ್ಕೊಂಡು ಹೋಗ್ಬಿಡಿ. ನನಗೆ ಅದು ತುಂಬಾ ಚೆನ್ನಾಗಿರುತ್ತೆ. Watch India's largest kids library only on Geo Hotstar. Download the app now.